ಸೇರಿದ 63 ವಾಣಿಜ್ಯ ಮಳಿಗೆಗಳ ಈ ಪ್ರೊಕ್ಯೂರ್ಮೆಂಟ್ ಹರಾಜಿನಲ್ಲಿ ಅಕ್ರಮ ನಡೆದಿದ್ದು, ಈಗ ನಡೆದಿರುವ ಹರಾಜನ್ನು ರದ್ದುಗೊಳಿಸುವಂತೆ ಕೋರಿ ಸಾರ್ವಜನಿಕರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ಗೆ ಮನವಿ ಸಲ್ಲಿಸಿದರು. ಪಟ್ಟಣದ ನಾಗರಿಕ ವೆಂಕಟೇಶ್ ಮಾತನಾಡಿ, ಪುರಸಭೆಗೆ ಸೇರಿದ 63 ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಒಳ ಒಪ್ಪಂದ ನಡೆದಿದೆ. ಮುಖ್ಯ ರಸ್ತೆಯಲ್ಲಿರುವ ಒಂದು ಮಳಿಗೆ ಒಂದಕ್ಕೆ 3,000 ರು ಬಾಡಿಗೆ ಇದ್ದರೆ ಮತ್ತೊಂದಕ್ಕೆ 4,31,000ಕ್ಕೆ ಬಾಡಿಗೆ ಹೋಗಿದೆ. ಒಳ ಒಪ್ಪಂದದಿಂದಾಗಿ ಪುರಸಭೆಗೆ ತಿಂಗಳಿಗೆ ಬರಬೇಕಾಗಿದ್ದ 15 ಲಕ್ಷ ರು ಹಾಗೂ ವರ್ಷಕ್ಕೆ ಕೋಟ್ಯಂತರ ರು ಆದಾಯ ಕೈತಪ್ಪಿದೆ. ಜೊತೆಗೆ ಈ ಎಲ್ಲ ಹಣ ಪುರಸಭೆಗೆ ತೆರಿಗೆ ರೂಪದಲ್ಲಿ ಬಂದಿದ್ದರೆ ಪುರಸಭೆ ಆರ್ಥಿಕವಾಗಿ ಲಾಭ ತರುತ್ತಿತ್ತು. ಈಗಿರುವ 63 ಜನ ಮಳಿಗೆದಾರರ ಕಲ್ಯಾಣಕ್ಕಾಗಿ ಶಾಸಕರು, ಮುಖ್ಯಾಧಿಕಾರಿ ಮುಂದಾಗಿರುವುದನ್ನು ನೋಡಿದರೆ ಇಲ್ಲಿ ಸಾರ್ವಜನಿಕರು ಬಡವರಿಗೆ ಮೋಸವಾಗುತ್ತಿದೆ. ಆದ್ದರಿಂದ ಟೆಂಡರ್ ಅನ್ನು ರದ್ದು ಮಾಡಿ ಕೂಡಲೇ ಜನಸಾಮಾನ್ಯರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು. ಈಗಾಗಲೇ ಈ ವಿಚಾರವಾಗಿ ಮುಖ್ಯಾಧಿಕಾರಿ ಸೇರಿದಂತೆ ಜಿಲ್ಲಾಧಿಕಾರಿಗೂ ಮನವಿ ಪತ್ರ ನೀಡಿದ್ದೇವೆ. ಆದರೂ ಸಾರ್ವಜನಿಕರ ಅಪೇಕ್ಷೆಯಂತೆ ಟೆಂಡರ್ ರದ್ದು ಮಾಡಿ ಮುಂದಿನ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಮುಖ್ಯ ರಸ್ತೆ ವಿಸ್ತರಣೆ ಕಾಮಗಾರಿ ಮುಂದುವರಿಯುವವರೆಗೂ ಅಲ್ಲಿನ ವ್ಯಾಪಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಶಾಸಕರೊಂದಿಗೆ ಚರ್ಚಿಸಿ ಅವರಿಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೇವೆ. ಅಲ್ಲದೆ ಕಾನೂನು ಪ್ರಕಾರವೇ ಈ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದೇವೆ. ಆದರೆ ಕೆಲವರು ತಮಗೆ ಕೆಟ್ಟ ಹೆಸರು ಬರಲಿ ಎಂದು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಇದರಲ್ಲಿ ಬೇರೆ ಏನೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ, ಪುರಸಭೆಯ 63 ಮಳಿಗೆಗಳನ್ನು ಹರಾಜು ಮಾಡಿದ್ದೇವೆ. ಇಲ್ಲಿ ಯಾವುದೇ ಒಪ್ಪಂದ ನಡೆದಿಲ್ಲ. ಆದರೆ ಈಗ ಹೈಕೋರ್ಟ್ನಿಂದ ತಡೆಯಾಜ್ಞೆ ಇದೆ. ಆದ್ದರಿಂದ ಮಳಿಗೆ ವಿಚಾರವಾಗಿ ಯಾವುದೇ ಕ್ರಮ ಸಾಧ್ಯವಿಲ್ಲ. ಪ್ರಗತಿಪರ ಸಂಘಟನೆಗಳ ಮನವಿ ಸ್ವೀಕರಿಸಿದ್ದೇವೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತದೆಯೋ ಅದರಂತೆ ನಡೆದುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಕೇಳ್ಕೊಂಡಾಗ ಯಾರು ಈ ವರ್ತಕರೆಲ್ಲ ಶಾಸಕರು ತಮ್ಮ ಲೆಟ್ರೇಡಲ್ಲಿ ಒಂದು ರೈಟಿಂಗಲ್ಲೇ ಕೊಡ್ತಾರೆ. ಏನಂತ, ಆಯಿತು ನಿಮಗೆ ಒಳ್ಳೆಯದಾಗಲಿ, ನನ್ನಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ನಾನು ರೈಟಿಂಗಲ್ಲೇ ಕೊಡ್ತೀವಿ ಅಂತ ಹೇಳಿ ಕೇಳಿದಾಗ ನಾವು ಡಿ ಸಿ ಅವ್ರಿಗೆ ಹೋಗಿ ಮನವಿ ಮಾಡ್ಕೊಂಡಾಗ ಈ ಥರ ಮಾಡೋದಕ್ಕೆ ಬರೋದಿಲ್ಲ, ಇದಕ್ಕೆ ಕಾನೂನುಗಳಿದ್ದಾವೆ, ಆ ಕಾನೂನು ಒಳಗಡೆ ಇದ್ದರೆ ಇದನ್ನು ಮಾಡೋಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಕೇಳ್ಕೊಂಡಾಗ ಹೊಳೆನರಸೀಪುರ ಮಾದರಿಯಲ್ಲಿ ನಾವು ಮಾಡಿಕೊಡಿ, ಇರೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹೊಳೆನರಸೀಪುರ ಮಾದರಿದೊಂದು ಇದೆ ನಮ್ಮ ಹತ್ರ, ಏನು ಪೇಪರ್ಸ್, ಆ ಪೇಪರ್ ಕೊಟ್ಟಾಗ ಅದು ಕೊಟ್ಟರೂ ಸಹ ಮಾಡೋದಕ್ಕಾಗಲ್ಲ. ಲೀಗಲ್ ಬಂದರೆ ಮಾಡ್ಬೋದು. ಲೀಗಲ್ ಇದ್ದರೆ ಆಗೋದು ಬಿಡೋದು ಏನು ಕೋರ್ಟಲ್ಲಿ ನಿರ್ದೇಶನ ಕೊಟ್ಟರೆ ನಾವು ಮಾಡ್ತೀವಿ, ಕೋರ್ಟಲ್ಲಿ ನಿರ್ದೇಶನ ಕೊಡಲಿಲ್ಲ ಅಂದರೆ ರದ್ದುಪಡಿಸ್ತೀವಿ. ಏನು ಡಿ ಸಿ ಅವರು ಆರ್ಡ್ರ್ ಕೊಡ್ತಾರೆ ಆ ರೀತಿ ನಾವು ನಡ್ಕೊಂತೀವಿ. ನಮ್ಮದೇ ಥರದ ಇದಾಗಿದೆ, ನಾವು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶನೂ ನಮ್ಮದೇನಿಲ್ಲ. ನಾವು ಬಡವರು ಮತ್ತು ರಸ್ತೆಗೆ ಹೋಗುತ್ತೆ ಅಂತೇಳಿ ಟ್ರೈ ಮಾಡಿದ್ದೀವಿ ಅವ್ರ ಜೀವನ ಉಳಿಸೋದಕ್ಕೆ. ಆಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್, ಸತೀಶ್, ಕೋಳಿರಘು, ತೋಟೇಶ್, ಗಂಗರಾಜು, ಅಣ್ಣಪ್ಪ, ರಘು ಇತರರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.